श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ಸಂಪುಟ 16 तैसे एकमेका सळे रोग उठती एके वेळे ऐसा राजसु आहारू फळे ಕೇವಲ ದುಃಖೇ ಆಗವು ಒಂದಕ್ಕೊಂದು ಸ್ಪರ್ಧಿಸುವವು ಒಂದೇ ಕಾಲಕ್ಕೆ ಅನೇಕ ರೋಗ ಹುಟ್ಟುವವು ಹೀಗಿರುವುದು ರಾಜಸಾಹಾರದ ಫಲವು ಕೇವಲ ದುಃಖದಾಯಕ. ಆಗ ಆ ರೋಗಗಳು ಒಂದಕ್ಕೊಂದು ಸ್ಪರ್ಧಿಸುವವು ಒಂದೇ ಕಾಲಕ್ಕೆ ಅನೇಕ ರೋಗ ಹುಟ್ಟುವವು ರಾಜಸಾಹಾರದ ಫಲವು ಹೀಗಿರುವುದು ಇದು ಕೇವಲ ದುಃಖದಾಯಕವಾಗಿರುವುದು. ಏವಂ ರಾಜಸ ಆಹಾರ ರೂಪಕೇಲೆ ಧನುರ್ಧರ ಪರಿಣಾಮಾಚಾಹಿ ವಿಸುರ ಸಾಂಗಿತಲ. ಹೀಗೆ ರಾಜಸ ಆಹಾರವನ್ನು ಅರ್ಜುನ ವರ್ಣಿಸಿದನು, ವಿಸ್ತಾರವಾಗಿ ಅದರ ಪರಿಣಾಮವನ್ನು ಹೇಳಿದೆನು. ಹೇ ಅರ್ಜುನ, ಈ ರೀತಿಯಾಗಿ ನಾನು ನಿನಗೆ ರಾಜಸ ಆಹಾರವನ್ನು ವರ್ಣಿಸಿ ಹೇಳಿದೆನು. ಅಷ್ಟೇ ಅಲ್ಲದೆ ಅದರ ಪರಿಣಾಮವನ್ನು ವಿಸ್ತಾರವಾಗಿ ಹೇಳಿದೆನು. ಆತಾತಯ ತಾಮಸ ಆವಡೆ ಆಹಾರು ಜೈಸ ತೇಹಿ ಸಾಂಗೋ ಚಿಳಸ ಝಣೆ ತುಮಿ. ಈಗ ತಾಮಸಿಗೆ ಆಹಾರ ಸೇರುವುದು ಯಾವ ರೀತಿಯಾಗಿ ಅದನ್ನು ಹೇಳುವೆ. ಅದರಿಂದ ನಿನಗೆ ಬೇಸರ ಅನಿಸಿದರೂ ಬೇಸರಗೊಳ್ಳಬೇಡ. ಈಗ ನಾನು ನಿನಗೆ ತಮೋಗುಣಿ ಮನುಷ್ಯನಿಗೆ ಸೇರುವ ಆಹಾರವು ಯಾವ ರೀತಿಯಾಗಿರುವುದನ್ನು ಹೇಳುವೆ. ಅದರಿಂದ ನಿನಗೆ ಬೇಸರವೆನಿಸಿದರೂ ಬೇಸರಗೊಳ್ಳಬೇಡ. ತರಿ ಕುಹಿದಲೆ ಉಷ್ಟೇ ಖಾತ ನ ಮನಿಜೆ ತೇಣೆ ಅನಹಿತ ಜೈಸೆ ಕಾ ಉಪಹಿತ ಮೈಸಿ ಖಾಯ. ಕೊಳೆತೆಯಂಜಲು ತಿನ್ನುವಾಗ ಅಹಿತವೆನಿಸುವುದಿಲ್ಲ ಅವನಿಗೆ. ಆಗ ಎಮ್ಮೆ ಮುಸುರಿ ತಿನ್ನುವಾಗ ಬೇಸರ ಅನಿಸದಂತೆ. ಎಮ್ಮೆ ಮುಸುರೆ ತಿನ್ನುವಾಗ ಅದಕ್ಕೆ ಬೇಸರ ಅಥವಾ ಅರುಚಿ ಎನಿಸದಂತೆ ತಮೋಗುಣಿ ಮನುಷ್ಯನಿಗೆ ಎಂಜಲು ತಿನ್ನುವಾಗ ಬೇಸರ ಅಥವಾ ಅಹಿತ ಅನಿಸುವುದಿಲ್ಲ. ಯಾತ್ರೆಯಾಮಂ ಗತರಸಂ ಊತಿ ಪರ್ಯುಷಿತಂಚಯತ್ ಉಚ್ಛಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಸಿದ್ಧವಾಗಿ 2 ಪ್ರಹರಕ್ಕಿಂತಲೂ ಹೆಚ್ಚಿಗೆ ಸಮಯವಾಗಿರುವಂಥದು ಅಥವಾ ಅರ್ಧ ಬೇಯಿಸಿರುವಂಥದು ಸಂಪೂರ್ಣ ರಸ ಹೋಗಿರುವಂಥದು ದುರ್ಗಂಧಯುಕ್ತ ಮುನ್ನಾ ದಿನದ ಅಂದರೆ ತಂಗಳ ಎಂಜಲು ಹಾಗೂ ದೋಷಪೂರ್ಣ ಊಟವು ತಮೋವೃತ್ತಿಯ ಜನರಿಗೆ ಸೇರುವುದು. ನಿಪದಲೆ ಅನ್ನ ತೈಸೆ ದುಪಾಹರಿ ಕಾ ಏರೆ ದಿವಸೆ ಅತಿಕರೆ ತೈ ತಾಮಸೆ ಘೇಜೇತೆ. ಬೆಳಿಗ್ಗೆ ತಯಾರಿಸಿದ ಅನ್ನವನ್ನು ಮಧ್ಯಾಹ್ನ ಅಥವಾ ಮರುದಿವಸ ಅದನ್ನು ಪ್ರೀತಿಯಿಂದ ತಿನ್ನುವನು ತಮೋಗುಣಿಯು. ತಮೋಗುಣಿಯು ಬೆಳಿಗ್ಗೆ ತಯಾರಿಸಿದ ಅನ್ನವನ್ನು ಮಧ್ಯಾಹ್ನ ಅಥವಾ ಮರುದಿವಸ
ಅತ್ಯಂತ ಪ್ರೀತಿಯಿಂದ ತಿನ್ನುವನು. ನಾತರಿ ಅರ್ಧ ಉಕಡಿಲೆ ಕಾ ನಿಪಟ ಕರಪೂನಿ ಗೇಲೆ ತೈಸೇಯಿ ಖಾಯ ಚುಕಲೆ ರಸಾಜೇಯೇವು. ಅಥವಾ ಅರ್ಧ ಬೇಯಿಸಿರುವುದನ್ನು ಹಾಗೂ ಸಂಪೂರ್ಣ ಹೊತ್ತಿರುವುದನ್ನು ಅದರಂತೆ ರಸವಿಲ್ಲದ್ದನ್ನು ತಿನ್ನ ಬಯಸುವನು. ಅಥವಾ ಅರ್ಧ ಬೇಯಿಸಿರುವುದನ್ನು ಹಾಗೂ ಸಂಪೂರ್ಣ ಹೊತ್ತಿರುವುದನ್ನು ಅದೇ ರೀತಿ ರಸವಿಲ್ಲದ್ದನ್ನು ತಿನ್ನ ಬಯಸುವನು. ಜಯಾಕ ಆಥಿ ನಿಷ್ಪತ್ತಿ ಜೇಥ ರಸೂಧರಿ ವ್ಯಕ್ತಿ ತೇ ಅನ್ನ ಐಸಿ ಪ್ರತೀತಿ ತಾಮಸ ನಾಹಿ. ಸಂಪೂರ್ಣ ಸಿದ್ಧವಾಗಿರುವುದನ್ನು ರಸಭರಿತವಾದದ್ದನ್ನು ಅನ್ನವೆಂದು ಅದನ್ನು ತಿಳಿಯುವುದೇ ಇಲ್ಲ ತಮೋಗುಣಿಯು. ಸಂಪೂರ್ಣವಾಗಿ ಸಿದ್ಧವಾಗಿರುವುದನ್ನು ಹಾಗೂ ಅತ್ಯಂತ ರುಚಿಭರಿತವಾದ ಅನ್ನವನ್ನು ತಮೋಗುಣಿಯು ಅದನ್ನು ಅನ್ನವೆಂದು ತಿಳಿಯುವುದಿಲ್ಲ. ಐಸೇನಿ ಕಹಿ ವಿಪಾಯೇ ಸದನ್ನಾಯ್ ವರಪಡ ಹೋಯೇ ತರಿ ಘಾಣಿ ಸುಟೆ ತವ ರಾಹೆ ವ್ಯಾಘ್ರು ಜೈಸ. ಸಹಜವಾಗಿ ಪಡೆದರೆ ಅಂಥದನ್ನು ಉತ್ತಮ ಅನ್ನವಾಗಿದ್ದರೂ ಅದನ್ನು ವಾಸನೆ ಬರುವವರೆಗೆ ಇಡುವನು ಹುಲಿಯಂತೆ. ಅಂಥ ಅನ್ನವನ್ನು ಅವನು ಸಹಜವಾಗಿ ಪಡೆದರೆ ಅದು ಉತ್ತಮ ಅನ್ನವಾಗಿದ್ದರೂ ಅವನು ಅದನ್ನು ಹುಲಿಯಂತೆ ವಾಸನೆ ಬರುವವರೆಗೆ ಇಡುವನು. ಕಾ ಬಹುವೇ ದಿವಸಿ ಓಲಾಂಡಿಲೆ ಸ್ವಾದಪಣೆ ಸಾಂಡಿಲೆ ಶುಷ್ಕ ಅಥವಾ ಸಡಲೆ ಗಾಭಿಣೇಹಿ ಹೋ. ಬಹಳ ದಿವಸ ಕಳೆದಿರುವುದನ್ನು, ರುಚಿ ಕಳೆದುಕೊಂಡಿರುವುದನ್ನು, ಒಣ ಅಥವಾ ಕೊಳೆತಿರುವುದನ್ನು ಅಥವಾ ಉಬ್ಬಿರುವುದನ್ನು, ಬಹಳ ದಿವಸ ಕಳೆದಿರುವುದನ್ನು ಹಾಗೂ ರುಚಿ ಕಳೆದುಕೊಂಡಿರುವುದನ್ನು, ಒಣಗಿರುವುದನ್ನು, ಕೊಳೆತಿರುವುದನ್ನು ಅಥವಾ ಉಬ್ಬಿರುವ ಅನ್ನವನ್ನು ತೇಹಿ ಬಾಳಾಚೆ ಹಾತವರಿ ಶಿವಡಿಲೆ ಜೈಸಿ ರಾಡಿ ಕರಿ ಕಾಸವೆ ಬೈಸೋನಿ ನಾರಿ ಗೋತಾಂಬೀರ ಕರಿ. ಕೈಗಳಿಂದ ಬಾಲಕನು ರಾಡಿ ಕಲಿಸಿದಂತೆ ಕಿಂಚಿ ಅದನ್ನು ಒಂದೇ ತಟ್ಟೆಯಲ್ಲಿ ಉಣ್ಣುವನು ಹೆಣ್ಣು ಮಕ್ಕಳೊಂದಿಗೆ. ಬಾಲಕರು ತಮ್ಮ ಕೈಗಳಿಂದ ರಾಡಿ ಕಲಿಸಿದಂತೆ ಆ ಅನ್ನವನ್ನು ಕಿವುಚಿ ಕಲಿಸಿ ಅದನ್ನು ಹೆಣ್ಣು ಮಕ್ಕಳೊಂದಿಗೆ ಒಂದೇ ತಟ್ಟೆಯಲ್ಲಿ ಉಣ್ಣುವನು. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.